ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ರೇಕೇ ಹಿಡಿದೇನೆ ಕಾರ್ ಹೆಂಗೆ ಸ್ಟಾಪ್ ಮಾಡೋದು ಅಂತ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಲ್ಸೋ ಫಸ್ಟ್ ಗೇರಿಂದ 5th ಗೇರ್ವರೆಗೂ ಹೈವೇ ಮೇಲೆ ಹೆಂಗೆ ಮೂವ್ ಆಗೋದು ಅದನ್ನು ಕೂಡ ಕವರ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ. ಫಸ್ಟ್ ಗೇರ್ ಹಾಕ್ತಿದ್ದೀನಿ. ಓಕೆ, ಫಸ್ಟ್ ಗೇರ್ ಹಾಕಿದೆ. ಈಗ ಸ್ಲೋಲಿ ಕ್ಲಚ್ ರಿಲೀಸ್ ಮಾಡ್ತೀನಿ. ಸ್ಲೋಲಿ ಕ್ಲಚ್ ಬಿಟ್ಟರೆ ಸಾಕು, ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಎಕ್ಸಲರೇಟ್ ಮಾಡಿ ಫುಲ್ ಕ್ಲಚ್ ತೊಳೆದು ಸೆಕೆಂಡ್ ಗೇರ್. ಮತ್ತೆ ಎಕ್ಸಲರೇಟ್ ಬಿಡಬೇಕು, ಫುಲ್ ಕ್ಲಚ್ ತೊಳಿಬೇಕು. ಥರ್ಡ್ ಗೇರ್. ಫೋರ್ತ್. ಫಿಫ್ತ್. ಓಕೆ, ಈಗ ನಾನು 5th ಗೇರಲ್ಲಿ ಇದ್ದೀನಿ. ತೋರಿಸು. 1 ಗಿಡ, 1 ಗಿಡ, 2 ಗಿಡ ಹತ್ರ ಹೋಗು. ಸ್ಪೀಡ್ ತೋರಿಸು. ಹೋಗ್ತಿದೆ. ಓಕೆ, 70, 80ವರೆಗೂ ಹೋಗ್ತಿದ್ದೀನಿ. ಸ್ವಲ್ಪ ಸ್ಲೋ ಮಾಡ್ತೀನಿ. ಹೋಗ್ತಿದ್ದೀನಿ. ಇವಾಗ ನಾನು 60 ಹೋಗ್ತಿದ್ದೀನಿ. ತೋರಿಸೋಣ ಅಂತ ಸಿಟಿ ಆಚೆ ಬರೋವರೆಗೂ ವೆಯ್ಟ್ ಮಾಡಿದೆ. ಇವಾಗ 60, 5th ಗೇರ್. ಈಗ ಫಸ್ಟು ನಾವು ಸ್ಟಾಪ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಇಂಡಿಕೇಟರ್ ಇಲ್ಲಿದೆ ನೋಡಿ, ಇದು ಇಂಡಿಕೇಟರ್ ಮೇಲೆ ಮಾಡಬೇಕು. ಇಂಡಿಕೇಟರ್ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಮಾಡಬೇಕು? ಆಲ್ರೆಡಿ 60, 70 ಹೋಗ್ತಿದ್ದೀನಿ. 60, 70 ಎಲ್ಲ 200 ಹೋಗ್ತಿದ್ರು ಸೇಮ್ ತರೀಕ, ಸೇಮ್ ರೂಲ್ಸ್. ಇವಾಗ ಏನು ಮಾಡಬೇಕು? ಫಸ್ಟು ಎಕ್ಸಲರೇಟ್ ಮೇಲೆ ಕಾಲು ತೆಗಿಬೇಕು. ಸ್ಪೀಡ್ ಹೋಗೋದು ಮಾಡೋದೇ ಎಕ್ಸಲರೇಟರ್ ಮೇಲೆ ಕಾಲು ತೆಗಿ. ಆಟೋಮ್ಯಾಟಿಕಲಿ ಸ್ಪೀಡ್ ಡಿಕ್ರೀಸ್ ಆಯಿತು. ನಾನು ಯಾವುದ್ರ ಮೇಲೂ ಕಾಲಿಟ್ಟಿಲ್ಲ. ತಾನೇ ಸ್ಪೀಡ್ ಡಿಕ್ರೀಸ್ ಆಯಿತು. ನಾನು ಇಂಡಿಕೇಟರ್ ಹಾಕಿದ್ದೀನಿ. ಸೊ ಆರಾಮಾಗಿ ಲೆಫ್ಟಿಗೆ ತೊಗೊಂಡು ಹೋಗ್ಬೋದು. ಬ್ರೇಕ್ ಫೇಲ್ ಆದಾಗ ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಎಷ್ಟು ದೊಡ್ಡ ಹೈವೇ ಆದರೂ ಇರಲಿ, ನೀವು ಎಕ್ಸಲರೇಟ್ ಮಾಡ್ತಾ ಇಲ್ಲ ಅಂದರೆ ಈ ಥರ ಹೋಗುತ್ತದು. ಓಕೆ, ಬೇಗ ಸ್ಟಾಪ್ ಆಗಬೇಕಂದ್ರೆ ಬ್ರೇಕ್ ಹೋಗಿದೆ, ಕ್ಲಚ್ ಏನು ಹೋಗಿರಲ್ಲ ಅಲ್ಲ, ಫುಲ್ ಕ್ಲಚ್ ತೊಳಿರಿ. ಫುಲ್ ಕ್ಲಚ್ ತೊಳೆದು ಏನು ಮಾಡಬೇಕು? ಸ್ಪೀಡ್ ಎಷ್ಟಿದೆ? 40 ಇದೆ. ಸೊ 3rd ಗೇರಿಗೆ ಬನ್ನಿ. ಬರೀ ಕ್ಲಚ್ ತೊಳೆದಿದೆ ನೋಡಿ, ಏನು ತೊಳೆದಿಲ್ಲ ಆಯಿತಾ. ಕ್ಲಚ್ ತೊಳೆದಿದ್ದೀನಿ, 3rd ಗೇರಲ್ಲಿದ್ದೀನಿ. ಈಗ 2nd ಗೇರ್ ಹಾಕ್ಬಿಡ್ತೀನಿ. ಫುಲ್ ಕ್ಲಚ್ ತೊಳೆದು ನೋಡಿ, ಕ್ಯಾ ಹುವಾ 20. ಬಟ್ ಇನ್ನೂ ಸ್ಟಾಪ್ ಆಗ್ತಿಲ್ಲ ಕಾರು. ಈಗಾಗುತ್ತೆ. ಸ್ಲೋಲಿ ಕ್ಲಚ್ ಬಿಡ್ತೀನಿ. ಕ್ಲಚ್ ಬಿಟ್ರೆ ಮುಂದೆ ಹೋಗುತ್ತಾ. ಫಸ್ಟ್ ಗೇರಿಗೆ ಬರ್ತೀನಿ. ಅಲ್ಲಿ ವಿಡಿಯೋ ಡಿಸ್ಕಂಟಿನ್ಯೂ ಮಾಡಿದೆ, ಅಡ್ಡ ಒಂದು ಕಾರು ಬಂತು ಅಂತ. ಸೊ ಸೇಮ್ ಸ್ಟೆಪ್ಸ್ ಮಾಡಿದ್ದೀನಿ. ಎಕ್ಸಲರೇಟ್ ಫುಲ್ ಬಿಟ್ಬಿಟ್ಟೆ. ಫುಲ್ ಎಕ್ಸಲರೇಟ್ ಬಿಟ್ಟ ಮೇಲೆ ಈ ಥರ ಆಟೋಮ್ಯಾಟಿಕಲಿ ಸ್ಲೋ ಆಯಿತು. ಹಂಗೆ ಸ್ಲೋಲಿ ನಾನು ಗೇರ್ ಡೌನ್ ಮಾಡ್ತಾ 2nd ಗೇರಿಗೆ ತಂದು ನಿಲ್ಲಿಸಿದ್ದೀನಿ. ಫುಲ್ ಸ್ಟಾಪ್ ಆಗಿಲ್ಲ ಕಾರು. 20ನಲ್ಲಿ ಹೋಗ್ತಿದೆ 2nd ಗೇರಲ್ಲಿ. ಈಗ ಫಸ್ಟ್ ಗೇರಾಗಿ ಟ್ರೈ ಮಾಡಿ ನೋಡ್ತೀನಿ. ಫುಲ್ ಕ್ಲಚ್ ತೊಳೆದು ಫಸ್ಟ್ ಗೇರ್ ಹಾಕಿದ್ದೀನಿ. ಫಸ್ಟ್ ಗೇರ್ ಲಿಟ್ರಲಿ ಸ್ಲೋಲಿ ನಡ್ಕೊಂಡು ಹೋದ್ರೆ ಎಷ್ಟು ಸ್ಲೋ ಇರುತ್ತೆ, ಅದಕ್ಕಿಂತ ಸ್ಲೋ ಹೊಂಟೈತೆ ಕಾರ್. ನಾನು ಯಾವುದ್ರ ಮೇಲೂ ಕಾಲಿಟ್ಟಿಲ್ಲ. ಈಗ ಹ್ಯಾಂಡ್ ಬ್ರೇಕ್ ಇಷ್ಟು ನಿಧಾನಕ್ಕೆ ಹೋಗ್ತೈತಿ. ಫುಲ್ ಸ್ಟಾಪ್ ಆಗ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ಬೋದು? ಕ್ಲಚ್ ತೊಳೆದ್ರೆ
ಕ್ಲಚ್ ತುಳಿದೆ ಫುಲ್ ಕ್ಲಚ್ ತುಳಿದೆ ನಿಂತ್ಕೊಂತು ನೋಡಿ. ಫುಲ್ ಕ್ಲಚ್ ತುಳಿದೆ ಸ್ಟಾಪ್ ಆಯಿತು ಕಾರು. ಸೊ ಬ್ರೇಕ್ ಇಲ್ಲದೆ ಕಾರನ್ನ ಆರಾಮಾಗಿ ನಿಲ್ಲಿಸ್ಬೋದು. ಫಸ್ಟ್ ನೀವು ಎಕ್ಸಲೇಟರ್ ಮಾಡೋದು ಬಿಟ್ಟರೆ ಆಯಿತು ನೋಡಿ. ನಾನು ಫುಲ್ ಕ್ಲಚ್ ತುಳಿದೆ, ಕ್ಲಚ್ ಬಿಟ್ಟರೆ ಹೋಗುತ್ತೆ. ಫಸ್ಟ್ ಗೇರಲ್ಲಿ ಆಯ್ತಲ್ಲ, ಕ್ಲಚ್ ಬಿಟ್ಟೆ ಹೋಗುತ್ತೆ. ಕ್ಲಚ್ ತುಳಿತೀನಿ, ಮತ್ತೆ ಕ್ಲಚ್ ತುಳಿತೀನಿ. ಬಟ್ ನೀವು ಇಂಡಿಕೇಟರ್ ಹಾಕಿರಬೇಕು, ಫುಲ್ ಲೆಫ್ಟಿಗೆ ಇರಬೇಕು ಆದಷ್ಟು. ಫುಲ್ ಕ್ಲಚ್ ತುಳಿದೆ ನಿಂತ್ಕೋತು. ಫುಲ್ ಕ್ಲಚ್ ತುಳಿದಿದ್ದೀನಿ, ನಿಧಾನಕ್ಕೆ ಮೇಲತ್ತು. ಓಕೆ ಸ್ಟಾಪ್ ಆಯಿತು. ಫಸ್ಟ್ ಗೇರು ಫುಲ್ ಕ್ಲಚ್ ಬಿಟ್ಟರೆ ಮತ್ತೆ ಮೂವ್ ಆಗುತ್ತೆ. ಫಸ್ಟ್ ಗೇರಲ್ಲಿ ಮೂವ್ ಆಗುತ್ತೆ ನೋಡಿ. ಫುಲ್ ಕ್ಲಚ್ ತುಳಿದೆ ಬಿಟ್ಟು ನಾವು ಹೋಗುತ್ತೀವಿ. ಇಷ್ಟೇ, ವೆರಿ ಸಿಂಪಲ್. ಒಳಗಡೆ ಕಾರ್ ಓಡಿಸೋದು ಹೆಂಗಂತ ಹೇಳ್ತೀನಿ. ಸೊ ಇದು ಯಾವುದು ಜಂಗಮರ ಕಲ್ಗುಡಿ ಸಿಟಿ ಒಳಗಡೆ ಇದೆ. ಸೊ ಇಲ್ಲಿ ಸೆಕೆಂಡ್ ಗೇರಲ್ಲಿರಬೇಕು, ಸ್ಲೋಲಿ ಎಕ್ಸಲರೇಟ್ ಮಾಡ್ತೇವೆ. ಹಾರ್ನ್ ಅಂತೂ ಜಾಸ್ತಿ ಮಾಡ್ತಾನೇ ಇರಬೇಕು. ಸ್ವಲ್ಪ ಎಗ್ರಿಸ್ಬಿಡ್ತಾನೆ, ಬ್ರೇಕ್ ಹಿಡಿಯೋದು ಬೇಜಾರು. ಈ ಥರ ಖಾಲಿ ರೋಡ್ ಸಿಕ್ಕಾಗ ಫುಲ್ ಕ್ಲಚ್ ತೊಳೆದು ಥರ್ಡ್ ಗೇರ್. ಈ ಥರ ಸ್ಪೀಡ್ ಇನ್ಕ್ರೀಸ್ ಆದಂಗೆ ಇವಾಗ ಎಷ್ಟಾಯಿತು, 40 ಮೇಲೆ ಹೋಯ್ತು. ಸೊ ಫುಲ್ ಕ್ಲಚ್ ತೊಳೆದು ಫೋರ್ತ್ ಗೇರ್. ಮೇಲೆ ಹೋಗ್ತಿದ್ದಂಗೆ ಮತ್ತೆ ಫುಲ್ ಕ್ಲಚ್ ತುಳಿಬೇಕು. ಫಿಫ್ತ್ ಗೇರ್. ಸಿಟಿ ಒಳಗಡೆ ಇದ್ದಾಗ ಸೆಕೆಂಡ್ ಗೇರಲ್ಲಿ ನಿಧಾನಕ್ಕೆ ಹೋಗ್ತಿರ್ಬೇಕು. ಆ ಕಡೆ ಈ ಕಡೆ ಮಿರರ್ ನೋಡ್ಕೊಂಡು ಮುಂದೆ ಬರೋ ವೆಹಿಕಲ್ಸ್ ನೋಡ್ಕೊಂಡು ಹೋಗ್ಬೇಕು. ಸಿಟಿ ಹೊರಗಡೆ ಇದ್ದಾಗ ನೀವು ಆರಾಮಾಗಿ ಈ ಥರ ಖಾಲಿ ರೋಡ್ ಇರುತ್ತಾ, 50, 60, 70 ಎಷ್ಟು ಬೇಕಾದರೂ ಹೋಗ್ಬೋದು. ಬಟ್ ಏನಂದರೆ ಸಡನ್ನಾಗಿ ಯಾರಾದರೂ ಅಡ್ಡ ಬಂದಾಗ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಆವಾಗವಾಗ ಮಿರರ್ ನೋಡೋದು ವೆರಿ ಇಂಪಾರ್ಟೆಂಟ್ ಥಿಂಗ್. ಮಿರರ್ ಯಾಕೆ ಅವಾಗವಾಗ ಮಿರರ್ ನೋಡ್ತಿರ್ಬೇಕಂದ್ರೆ ಸಡನ್ನಾಗಿ ನೀವು ಟರ್ನ್ ತೊಗೋಬೇಕು. ಮುಂದ್ಗಡೆ ಏನಾರು ಅಡ್ಡ ಬಂದ ತಕ್ಷಣ ನೀವು ಸ್ವಲ್ಪ ಮೂವ್ಮೆಂಟ್ ಮಾಡ್ಬೇಕಂದ್ರೆ ಹಿಂದ್ಗಡೆ ಬೇರೆ ವೆಹಿಕಲ್ಸ್ನ ನೀವು ಅವಾಗವಾಗ ನೋಡ್ತಾ ಇದ್ರ ನಿಮ್ಗೊಂದು ಐಡಿಯಾ ಇರುತ್ತೆ, ಓಕೆ ನಾನು ಸೈಡ್ ತೊಗೋಬೋದು ತೊಗೋಬಾರ್ದು. ಸಡನ್ನಾಗಿ ಆ ಮೂಮೆಂಟಲ್ಲಿ ನಿಮ್ಗೆ ರಿಯಲೈಸ್ ಆಗಲ್ಲ. ಟರ್ನ್ ಮಾಡೋ ಟೈಮ್ನಲ್ಲಿ ಹಿಂದೆ ನೋಡಬೇಕು, ಹಿಂದ್ಗಡೆ ಯಾವುದಾದ್ರು ವೆಹಿಕಲ್ ಬರುತ್ತೆ. ಸೊ ಅವಾಗವಾಗ ನೀವು ಮಿರರ್ ಹಿಂದ್ಗಡೆ ಬ್ಯಾಕ್ ಮಿರರ್, ಈ ಮಿರರ್ಗೆ ಏನಂತಾರೆ ನಮ್ಗೆ ಅಷ್ಟು ನೆನಪಿಲ್ಲ. ಆ ಮಿರರ್ನ ಅವಾಗವಾಗ ನೋಡ್ತಾ ಇದ್ರೆ ಹಿಂಗಿದ್ದವರೆಲ್ಲ ಅಡ್ಡ ಬಡ್ಡ ಬರ್ತಿರ್ತಾರೆ. ಇವನೇ ವಿಡಿಯೋ ನೋಡಿ ಬಂದ್ಬಿಟ್ಟ. ಮತ್ತೆ ಈ ಥರ ಜಾಸ್ತಿ ಜನ ಇದ್ದಾರ, ಬಿಸಿ ರೋಡ್ ಅಂತ ಅನ್ನಿಸ್ದಾಗ ಗೇರ್ ಡೌನ್ ಮಾಡ್ಕೊಬೇಕು. ಈಗ ನಾನು 5th ಗೇರಲ್ಲಿ ಇದೆ, ಹಿಡ್ಬೇಕು ಗೇರ್ ತೋರಿಸಿ 5th ಗೇರಲ್ಲಿ ಇದೆ. ಸೊ ಏನು ಮಾಡಬೇಕು, ರೋಡ್ ತೋರಿಸಿ. ಬಿಸಿ ರೋಡು ಫುಲ್ ಕ್ಲಮ್ಸಿ ಐತಿ ಅಂದಾಗ 0.5 ಇಟ್ಟು. ಓಕೆ, ಇವಾಗ ರೋಡ್ ಕ್ಲಿಯರ್ ಆಯಿತು. ಹಿಂಗಿದ್ರೆ 5th ಗೇರ್. ಮುಂದ್ಗಡೆ ವೆಹಿಕಲ್ಸು ನಮ್ಮ ರೋಡಿಗೆ ಬರ್ತಿದ್ದಾವ, ಅವ್ರು ಕರೆಕ್ಟ್ ರೋಡಿಗೆ ಬರ್ತಿದ್ದಾವ, ನಮ್ಮ ಅಪೋಸಿಟ್ ಬರ್ತಾ ಇದ್ದಾರಂತ ನಿಮ್ಗೆ ಡೌಟ್ ಬಂದರೆ ಅಲ್ಲಿ ಮಿಡಲಲ್ಲಿ ಲೈನ್ ಇರುತ್ತಲ್ಲ ಪಟ್ಟಿ, ಆ ಪಟ್ಟಿ ನೋಡ್ಬೇಕು. ಆ ಪಟ್ಟಿ ಆ ಕಡೆ ಅವ್ರು ಇದ್ರೆ ಅವ್ರ ರೋಡಲ್ಲಿ ಅವ್ರು ಬರ್ತಿದ್ದಾರೆ, ನಾವು ಆರಾಮಾಗಿ ಪಾಸ್ ಆಗ್ಬೋದು. ಅದ್ರ ಅರ್ಧಕ್ಕೆ ಏನಾರ ಈ ಥರ ಅವ್ರು ಬಂದಿದ್ರೆ ಇಲ್ಲಿ ಇದು ತೋರಿಸಿ, ಇಲ್ಲಿರುತ್ತಲ್ಲ ಇದನ್ನು ಹಿಂಗೆ ಮೇಲೆ ಎತ್ತಬೇಕು, ಲೈಟ್ ಬ್ಲಿಂಕ್ ಆಗುತ್ತೆ. ಅವಾಗ ಅವ್ರಿಗೊಂದು ಐಡಿಯಾ ಸಿಗುತ್ತೆ, ಓಕೆ ನಾವು ಇವ್ರಿಗೆ ಅಡ್ಡ ಹೋಗ್ತಿದ್ದೀವಿ ಅಂತ. ಅವಾಗ ಆಟೋಮ್ಯಾಟಿಕಲಿ ಅವರು ಸೈಡ್ಗೆ ಹೋಗ್ತಾರೆ. ಬೇಸಿಕಲಿ ಏನಂದರೆ ನಮ್ಮ ಅಪೋಸಿಟ್ ಯಾವುದಾದ್ರೂ ವೆಹಿಕಲ್ ಫಾಸ್ಟಾಗಿ ನಮ್ಮ ರೋಡಿಗೆ ಬರಕತ್ತೈತಂದರೆ ಬರೀ ಲೈಟ್ ಹೊಡೆದ್ರೆ ಸಾಲಲ್ಲ, ನಾವು ಸ್ಲೋನು ಮಾಡ್ಕೋಬೇಕು. ಬಿಕಾಸ್ ಒಂದೊಂದು ಸಲ ಅವ್ರ ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ಸ್ ಇರುತ್ತೆ, ಅವರು ಆಟೋಮ್ಯಾಟಿಕಲಿ ಮೂವ್ ಆಗೋಕೆ ಆಗ್ತಿರಲ್ಲ. ಅದಕ್ಕೆ ನಾವೇ ಸ್ಲೋ ಆಗಿ ನಮ್ಮ ಅಪೋಸಿಟ್ ಯಾವುದಾದ್ರೂ ನಮ್ಮ ರೋಡಿಗೆ ವೆಹಿಕಲ್ ಬರುತ್ತಂದ್ರೆ ಫಸ್ಟ್ ನಾವು ಸ್ಲೋ ಮಾಡ್ಕೋಬೇಕು ಗಾಡಿ. ಹಿಂಗೆ ಟ್ವಿನ್ನಿಂಗಲ್ಲಿ ಹೋಗ್ತಿರ್ತಾರೆ ಒಂದೊಂದು ಸಲ, ಅವ್ರಿಗೆ ಇರಿಟೇಟ್ ಆಗೋಷ್ಟು ಹಾರ್ನ್ ಮಾಡಬೇಕು. ಅಲ್ಲಿವರೆಗೂ ಸರಿಯಲ್ಲ ಅವ್ರು. ಈಗ ನನಗಂತೂ ರೋಡ್ ಐತಿ, ಹೋಗ್ಬಿಡ್ತೀನಿ, ಜಾಗ ಇಲ್ಲ ಅಂದರೆ ಮಾಡಬೇಕು.
ಯಾವಾಗಲೂ ಓವರ್ಟೇಕ್ ಮಾಡಬೇಡಿ. ಬಿಕಾಸ್ ಮುಂದ್ಗಡೆ ವೆಹಿಕಲ್ಸ್ ಬರೋದು ನಿಮ್ಗೆ ಎಲ್ಲಿವರೆಗೂ ಕ್ಲಿಯರಾಗಿ ಕಾಣಿಸುತ್ತಲ್ಲ ಅಲ್ಲಿವರೆಗೂ ನೀವು ಓವರ್ಟೇಕ್ ಮಾಡ್ಬೋದು. ಹಿಂದೆ ಯಾರೋ ಸೂಪರ್ ಮ್ಯಾನ್ ಬರಾಕತ್ತಾನ ಸೂಪರ್ ಸ್ಪೀಡ್ನಾಗ, ಲೆಫ್ಟಿಗೆ ಓವರ್ಟೇಕ್ ಮಾಡ್ತಾನೆ ನೋಡಿ ಅವನು. ಅದಕ್ಕೆ ಏನು ಸಿಗ್ತೇನೆ ಅಷ್ಟು ಗ್ಯಾಪ್ನಾಗ ಹೋಗಿ ನಾನು ಸ್ಲೋ ಮಾಡಿಲ್ಲ ಅಂದ್ರೆ ಕೂತು ಬಿಡ್ತೈತಿ. ಸೊ ಇಲ್ಲಿ ಟರ್ನ್ ಆಗಬೇಕಲ್ಲ, ಫಸ್ಟೇ ಹಿಂದ್ಗಡೆ ಬರೋ ವೆಹಿಕಲ್ಸ್ ನೋಡ್ತಿರ್ಬೇಕು, ಮುಂದ್ಗಡೆ ವೆಹಿಕಲ್ಸ್ ನೋಡ್ಬೇಕು, ಅವಾಗ ಇಂಡಿಕೇಟರ್ ಹಾಕೋಬೇಕು. ನಾನು ಇಂಡಿಕೇಟರ್ ಹಾಕಿದ್ದೀನಿ. ಬ್ರೇಕ್ ಹಿಡಿದು ಸ್ವಲ್ಪ ಸ್ಲೋ ಮಾಡಿ ಗೇರ್ ಡೌನ್ ಮಾಡ್ತೇವೆ, 4th ಗೇರಿಗೆ ಬಂದು ಹಂಗೆ ಬ್ರೇಕ್ ತುಳಿತಾ ಮತ್ತೆ ಸ್ಲೋ ಮಾಡಿ 3rd ಗೇರ್. ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಸಿಟಿನಲ್ಲಿ ಇವಾಗ ನಾನು ಊರು ಹೊರಗಡೆ ಅಂತ 3rd ಗೇರಲ್ಲಿ ಇದ್ದೀನಿ. ಗೇರ್ ಕಾಣಿಸುತ್ತಾ? 3rd ಗೇರಲ್ಲಿ ಇದ್ದೀನಿ. ಅದರಿಂದ ಹೋಗ್ತಿದ್ದೀನಿ. ಆದರೂ ನಾನು ಆಲ್ರೆಡಿ ಒಂದು 30-40 ಇದ್ದೀನಿ. ಸೊ 3rd ಗೇರ್ನಾಗ ಹೋಗ್ತಿದ್ದೀನಿ. ಅದು ಇನ್ನೂ ಕ್ಲೋಸ್ ಇದ್ವಿ ಅಂದರೆ 2nd ಗೇರ್ ಹಾಕೊಂಡ್ಬಿಡ್ಬೇಕು. ಈಗಂತ್ರ ಅವನು ಮೂವಿಂಗ್ ಇದ್ದಾನ, ನಾನು ಮೂವಿಂಗ್ ಇದ್ದೀನಿ. ಸೊ 3rd ಗೇರಲ್ಲಿ ನಿಧಾನಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಓವರ್ಟೇಕ್ ಮಾಡಬಾರ್ದು ಈ ಥರ ರೋಡಲ್ಲಿ. ಬಿಕಾಸ್ ನೀವು ರೈಟಿಗೆ ಅಂತ ಓವರ್ಟೇಕ್ ಮಾಡೋಕ್ಕಾಗಲ್ಲ, ರೈಟ್ಗೆ ಹೋಗ್ತಿದ್ದಾನೆ. ಲೆಫ್ಟಿಗೆ ಓವರ್ಟೇಕ್ ಮಾಡೋಕೆ ಹೋದ್ರೆ ಅಲ್ಲಿ ಆಲ್ರೆಡಿ ವೆಹಿಕಲ್ಸ್ ಪಾರ್ಕ್ ಆಗಿರ್ತಾವೆ. ಮತ್ತು ನೀವು ಆ ಕಡೆ ಹೋಗೋದು ಇರಿಟೇಷನ್ ಅವೆಲ್ಲ. ಸೊ ಸಣ್ಣ ರೋಡ್ ಇದ್ದಾಗ ಒಂದು ಕಡೆ ಪಾರ್ಕಿಂಗ್ ಇದ್ದರೆ ಹಿಂಗೆ ಫಾಲೋ ಮಾಡ್ಕೊಂಡು ಹೋಗೋದು ಬೆಸ್ಟ್. ಓವರ್ಟೇಕ್ ಮಾಡೋಕೆ ನೋಡಬಾರ್ದು. ಇವಾಗ ನಾನು 40 ಹೋಗ್ತಾ ಇದ್ದೀನಿ. 3rd ಗೇರಲ್ಲೇ ಇದ್ದೀನಿ. ಮುಂದ್ಗಡೆ ವೆಹಿಕಲ್ಸ್ಗೆ ಯಾವಾಗ ಹಿಂದ್ಗಡೆ ಲೈಟ್ ಆನ್ ಆಗುತ್ತಲ್ಲ ಅದನ್ನ ನೋಡಿಕೊಂಡು ಅವ್ರದ್ದು ಲೈಟ್ ಆನ್ ಆಯ್ತು, ಅಲ್ಲಿ ಲೈಟ್ ಆನ್ ಆಯ್ತು ಅಂದ್ರೆ ಅವ್ರು ಬ್ರೇಕ್ ಹಾಕಿದ್ರು ಅಂತ ಅರ್ಥ. ಇದೇ ಟರ್ನ್. ಓಕೆ, ಟರ್ನ್ ಐತಿ. 2nd ಗೇರ್ ಎಲ್ಲ ಹಾಕ್ಯಾರ ಬೋರ್ಡ್ 2 ಅಂತ. ಏನು 2? ಅಂಗಡಿ ರೋಡಲ್ಲೂ ಇದೆ. ಫುಲ್ಲು ಸ್ಲೋ ಆಗಿದೆ. ನಿಲ್ಸೋವರೆಗೂ 1st ಗೇರ್ ಹಾಕಬೇಡಿ. ನಿಂತಾಗ ಮಾತ್ರ 1st ಗೇರ್, ಎಷ್ಟೇ ಸ್ಲೋ ಇದ್ರೂ 2nd ಗೇರ್ ಹಾಕೊಂಡೆ ಮೂವ್ ಮಾಡ್ಬೋದು. ಓಕೆ, ಇಲ್ಲಿ ಲೆಫ್ಟ್ ಅಂತ. ಸೊ ಅಗೇನ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ಹಾಕೋದು. ಇಲ್ಲಂತೂ ಹೆಂಗೆ ಬರ್ತಾರೆ ಅಂದ್ರೆ ಹಂಗೆ ಹೀರೋ ಬಂದಂಗೆ ಬರ್ತಾರೆ. 2nd ಹೋಗ್ಬಿಡ್ತೀನಿ ನಾನು ಇವಾಗ ಫುಲ್. ಇದು ಇಲ್ಲಿ ನೆಕ್ಸ್ಟ್ ರೈಟ್ ಇದಲ್ಲ ಅದು. ಇಲ್ಲ ಅಗೇನ್ ರೈಟ್, ಮತ್ತೆ ರೈಟ್ ಟರ್ನ್. ನಾನು 2nd ಗೇರಲ್ಲೇ ಬರ್ತಿದ್ದೀನಿ ಅವಾಗಿಂದ. ಫುಲ್ ಇನ್ನೇನು ಸ್ಟಾಪ್ ಮಾಡಿ ತಿರ್ಗಾ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದಾಗ ಅಷ್ಟೇ 1st ಗೇರ್ ಹಾಕೋಬೇಕು. ಮೂವ್ ಮಾಡ್ತಾ ಇರಬೇಕಾದ್ರೆ ಗೇರ್ ತೆಗೆದು 1st ಗೇರಿಗೆ ಹಾಕ್ಬಿಡಿ. ಎಷ್ಟಾದರೂ ಸ್ಲೋ ಇರಲಿ 2nd ಗೇರ್. ಸಕ್ ಆಫ್ ಮಾಡಿ.